ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ನಾನು ಇವತ್ತು ಬಂಟ್ವಾಳ ಪುರಸಭೆಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ. ಪಕ್ಷ ಕೇವಲ 17 ವರ್ಷದಲ್ಲಿ ಬಂಟ್ವಾಳದಂತಹ ಒಂದು ಸೆನ್ಸಿಟಿವ್ ಮತ್ತು ಒಂದು ಪ್ರತಿಷ್ಠಿತ ಪುರಸಭೆಯಲ್ಲಿ ಪಕ್ಷದ ಒಂದು ಅಭ್ಯರ್ಥಿಯಾಗಿ ನಾನು ಆಯ್ಕೆಯಾಗಿರುವುದೇ ಪಕ್ಷದ ಒಂದು ಬೆಳವಣಿಗೆಯ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಮರ್ಹೂಮ್ KM ಶರೀಫ್ ಸಾಬ್ರವರ ಒಂದು ಪಕ್ಷದ ಸ್ಟಾರ್ಟಿಂಗಲ್ಲಿ ಒಂದು ಮಾತಿತ್ತು. ಏನಂತ ಹೇಳಿದರೆ, ಒಂದು ವೇಳೆ ಈ ಒಂದು ಬಂಟ್ವಾಳದಂಥ ಸೆನ್ಸಿಟಿವ್ ಆದಂಥ ಒಂದು ಏರಿಯಾದಲ್ಲಿ ನಾವು ಫ್ಯಾಸಿಸಮನ್ನು ದೂರ ಮಾಡುವಂಥ ಅವರ ಫ್ಯಾಸಿಸಮನ್ನು ದೂರ ಮಾಡುವಂಥ ಅವರ ಷಡ್ಯಂತ್ರಕ್ಕೆ ನಾವು ಅವರ ವಿರೋಧವಾಗಿ ಬಲಿಷ್ಠವಾಗಿ ನಿಲ್ಲುವಂಥ ಒಂದು ಕಾಲ ಬರಲಿಕ್ಕಿದೆ. ಆ ಕಾಲದ ಒಂದು ಮುನ್ನುಡಿಯಾಗಿರ್ತದೆ ಇವತ್ತು ನಾವು ಒಂದು ಆಯ್ಕೆಯ ಪ್ರಕ್ರಿಯೆ ಆಗಿದೆ. ಆದುದರಿಂದ ನಾವು ಫ್ಯಾಸಿಸಮನ್ನು ದೂರ ಇಡುವಂಥದ್ದು ಮತ್ತು ಬಂಟ್ವಾಳ ಪುರಸಭೆಯ ಒಂದು ಕರಾಳವಾದಂಥ ಒಂದು ಹೆಸರಿದೆ, ಭ್ರಷ್ಟಾಚಾರದಲ್ಲಿ ಇದಾಗಿದೆ ಅಂತೇಳಿ. ಅದನ್ನು ಖಂಡಿತವಾಗಿಯೂ ನಾನು ಪ್ರಾಮಿಸ್ ಮಾಡಿ, ನಾನು ದೇವರ ಮೇಲೆ ಒಂದು ಆಣೆ ಮಾಡಿ ಹೇಳ್ತಾ ಇದ್ದೇನೆ, 1 ರೂಪಾಯಿದು ಕೂಡ ಭ್ರಷ್ಟಾಚಾರ ಆಗದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ನನ್ನಿಂದ ಆಗುವಂಥ, ಉಪಾಧ್ಯಕ್ಷನಾಗಿ ನಾನು ಹೇಳ್ತಾ ಇರೋದು, ನನ್ನಿಂದ ಆಗುವಂಥ ಎಲ್ಲ ಪ್ರಯತ್ನವನ್ನು ಪಾರದರ್ಶಕವಾಗಿ ಜನಸಾಮಾನ್ಯರಿಗೆ ಒಂದು ಉತ್ತಮವಾದ ಒಂದು ಕೇಂದ್ರವನ್ನಾಗಲಿ ಅಂತ ಹೇಳುವಂಥದ್ದು ನಾನು ಈ ಒಂದು ಸಂದರ್ಭದಲ್ಲಿ ನಾನು ಪ್ರಮಾಣ ಮಾಡಿ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ಜೊತೆ ನಿಂತಹ ನನ್ನ ಪಕ್ಷದ ನಾಯಕರಿದ್ದಾರೆ, ಅತಾಲ ಜೋಕಟ್ಟಿ ಅವರಿದ್ದಾರೆ, ನಮ್ಮ ಅಕ್ಬರ್ ಅಲಿ ಅವರಿದ್ದಾರೆ, ಪಕ್ಷದ ಎಲ್ಲ ಕಾರ್ಯಕರ್ತರು ಇದ್ದಾರೆ, ನಮ್ಮ ನಗರ ಸಮಿತಿ ಅಧ್ಯಕ್ಷರ ಶರೀಫಲ್ ಅವರು ಇದ್ದಾರೆ. ಎಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಎಲ್ಲ ನಮ್ಮ ಏನು ಈಗ ವಿಜಯೋತ್ಸವ ಇದೆ ಅದನ್ನು ಅಚ್ಚುಕಟ್ಟಾಗಿ ಯಾರಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಇದನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದೆ.